ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಇವತ್ತು ನಾನು ನಿಮಗೆ ಕಬ್ಬಿನ ಹಾಲಲ್ಲಿ ಒಂದು ತಿಂಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 3 ಹೆಸರು ಇದೆ. ಇಬ್ಬನಿ ಹಿಟ್ಟು ಅಂತ ಹೇಳ್ತಾರೆ, ಹಿಟ್ಟಿನ ಅಂಬ್ಲಿ ಅಂತ ಹೇಳ್ತಾರೆ, ಮಣ್ಣಿ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸು ಕಬ್ಬಿನ ಹಾಲು, 1 ಲೀಟರ್ ಕಬ್ಬಿನ ಹಾಲು ತೊಗೊಂಡಿದ್ದೀವಿ. ಒಂದು ಕಾಯಿ ತುರಿ, ಆಮೇಲೆ ಜೀರಿಗೆ 1 ಸ್ಪೂನು, ಒಂದು 4ರಿಂದ 5 ಲವಂಗ, ಒಂದು 3 ಏಲಕ್ಕಿ, ಒಂದು ಬೆಲ್ಲದ ಪೀಸ್ ತೊಗೊಂಡಿದ್ದೀನಿ. ಇದು ಕಬ್ಬಿನ ಹಾಲು ಸ್ವೀಟ್ ಇದ್ದರೆ ಬೆಲ್ಲ ಬೇಡ, ಕಬ್ಬಿನ ಹಾಲು ಸ್ವೀಟ್ ಕಡಿಮೆ ಇದೆ ಅಂತಂದರೆ ನೋಡಿ ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಅಕ್ಕಿನ ನಾವು 2 ಗಂಟೆಗಿಂತ ಮುಂಚೆನೇ ನೆನೆಸಿಟ್ಟಿದ್ವಿ. ಸೊ 2 ಗಂಟೆ ನೆನೆದಾದಮೇಲೆ ಈ ಅಕ್ಕಿನ ತೊಗೊಂಡು ರುಬ್ಕೋಬೇಕು. ಅಕ್ಕಿ, ಕಾಯಿ ಮತ್ತು ಇದು 3 ಐಟಮ್ಸ್ನ ಹಾಕ್ಬಿಟ್ಟು ರುಬ್ಕೋಬೇಕು. ಫಸ್ಟು ಬನ್ನಿ ರುಬ್ಕೊಂಬರೋಣ. ಕಬ್ಬಿನ ಹಾಲನ್ನು ನೀಟಾಗಿ ಒಂದು ಪಾತ್ರೆಗೆ ಈ ಥರ ಸೋಸ್ಕೋಬೇಕು. ಅದರಲ್ಲಿ ಏನಾದರೂ ಕಸ ಇದ್ದರೆ ಮತ್ತು ಹಾಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಸೋಸ್ಕೋಬೇಕು. ನಿಮಗೇನಾದರೂ ಕಬ್ಬಿನ ಹಾಲು ಸಪ್ಪೆ ಇದೆ ಅಂತಂದರೆ ಈಗಲೇ ಬೆಲ್ಲ ಆ್ಯಡ್ ಮಾಡಿಬಿಡಿ. ನೋಡಿ, ಇಷ್ಟು ಕಸ ಇತ್ತು ಇದರಲ್ಲಿ. ನಂತರ ಇದನ್ನು ಬಿಸಿ ಮಾಡೋದಕ್ಕೆ ಇಡೋಣ. ನೋಡಿ ಇದು ರುಬ್ಕೊಂಬಂದಿದ್ದೀವಿ. ಫುಲ್ಲು ನೈಸಾಗಿ ರುಬ್ಬಬೇಕು. ದೋಸೆ ಹಿಟ್ಟಿಗಿಂತ ಜಾಸ್ತಿ ನೈಸ್ ಆಗಬೇಕು. ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಈಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು, ಅದನ್ನು ಹಾಕಿ ಚೆನ್ನಾಗಿ ಅಳ್ಳಾಡಬೇಕು. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಗಂಟಾಗದಿರೋ ಥರ ತಿರ್ಸ್ಬೇಕು. ನೋಡಿ, ಈ ಥರ ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ಹೊತ್ತು. ಇದ್ರೆ ಈ ರೀತಿ ಬರಬೇಕು. ಇದಕ್ಕೆ ಇಬ್ಬನಿ ಹಿಟ್ಟು ಅಂತ ಹೇಳ್ತಾರೆ ಅಂತ ಹೇಳಿದ್ನಲ್ಲ. ಯಾಕಪ್ಪ ಇಬ್ಬನಿ ಹಿಟ್ಟು ಅಂತ ಹೇಳ್ತಾರೆ ಅಂತಂದರೆ, ಆವಾಗಿನ ಕಾಲದಲ್ಲಿ ಫ್ರಿಜ್ಜೆಲ್ಲ ಏನು ಇರಲಿಲ್ಲ ಅಲ್ಲ. ಸೊ ಈ ಥರ ಮಾಡಿಬಿಟ್ಟು ತಟ್ಟೆಗೆ ಹಾಕಿಬಿಟ್ಟು ಇನ್ನೊಂದು ತಟ್ಟೆಯಿಂದ ಮುಚ್ಚಿಬಿಟ್ಟು ಅದನ್ನು ಹೊರಗಡೆ ಇಬ್ಬನಿಗೆ ಇಡ್ತಾಯಿದ್ರು. ಚಪ್ರ ಇದ್ದರೆ ಚಪ್ರದ ಮೇಲೆ ಇಡ್ತಾಯಿದ್ರು. ರಾತ್ರಿ ಪೂರ್ತಿ ಅದು ಇಬ್ಬನಿಲೇ ಇದ್ಬಿಟ್ಟು ಬೆಳಿಗ್ಗೆ ಎದ್ದು ತೊಗೊಬಂದು ಅದನ್ನು ಕಟ್ ಮಾಡಿ ತಿಂತಾಯಿದ್ರು, ತುಂಬ ತಣ್ಣಗೆ. ಈಗಾದರೆ ಯಾರು ಇಬ್ಬನಿಲಿ ಇಡಲ್ಲ, ಯಾಕೆಂದರೆ ಎಲ್ಲರ ಮನೇಲೂ ಫ್ರಿಜ್ ಇರುತ್ತೆ, ಅಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡ್ಕೋತಾರೆ. ಸೊ ಹಿಂದಿನ ಕಾಲದಲ್ಲಿ ಆ ಥರ ಮಾಡ್ತಾ ಇದ್ದಿದ್ದರಿಂದ ಇದಕ್ಕೆ ಇಬ್ಬನಿ ಹಿಟ್ಟು ಅಂತ ಹೆಸರು ಬಂದಿತ್ತು. ನೋಡಿ, ಈ ಥರ ತಿರ್ಸ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಈ ಹದ ಬಂದರೆ ಇದು ಈಗ ರೆಡಿಯಾಗಿದೆ. ಸಾಕು, ಇದನ್ನು ಈಗ ಇಳಿಸ್ಕೊಳ್ಳೋಣ. ಈ ಥರ ಒಂದು ತಟ್ಟೆ ತೊಗೊಂಡು ಇದಕ್ಕೆ ಫುಲ್ಲು ಆಯಿಲನ್ನು ಹಚ್ಕೋಬೇಕು. ಆಯಿಲ್ ಆದರೆ ಆಯಿಲ್ ಹಚ್ಕೋಬೋದು, ತುಪ್ಪ ಇದ್ದರೆ ತುಪ್ಪ ಹಚ್ಕೋಬೋದು. ಈ ಥರ ನೀಟಾಗಿ ತುಪ್ಪನ ಹಚ್ಕೋಬೇಕು. ಇದನ್ನು ಒಂದು ಪ್ಲೇಟಿಗೆ ಈ ಥರ ಹಾಕ್ಕೊಳ್ಳೋಣ. ಅದೇ ಆವಾಗಲೇ ತುಪ್ಪ ಸವರಿಟ್ಟಿದ್ವಿ ಅಂತ ಹೇಳಿದ್ನಲ್ಲ, ಆ ಪ್ಲೇಟಿಗೆ ಈ ಥರ ಶಿಫ್ಟ್ ಮಾಡ್ಕೋಬೇಕು. ಹಾಕ್ಬಿಟ್ಟು ಈ ಥರ ಅಳ್ಳಾಡಿಸ್ಬೇಕು. ಅದು ನೀಟಾಗಿ ತಟ್ಟೆ ತುಂಬ ಹರಡ್ಕೊಳ್ಳುತ್ತೆ. ಕೆಲವರು ಇದ್ರ ಮೇಲ್ಗಡೆ ಶೇಂಗಾ ಬೀಜನ ಉದುರಿಸ್ಕೋತಾರೆ, ಕೆಲವರು ಕಾಯಿ ತುರಿನ ಹಾಕೋತಾರೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೋಬೋದು. ನೋಡಿ, ಈ ಥರ ಆಯಿತು. ನೋಡಿ, ಇದು ಸ್ವಲ್ಪ ಬಿಸಿ ಎಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿಡೋಣ. ಬನ್ನಿ, ಇದನ್ನು ಇವಾಗ ಫ್ರಿಜ್ಜಲ್ಲಿಡೋಣ. ಒನ್ ಅವರ್ ಬಿಟ್ಬಿಟ್ಟು ತೆಗಿಯೋಣ. ಇಟ್ಬಿಟ್ಟು 1 ಅವರ್ ಆಯಿತು, ತೆಗಿಯೋಣ. ನೋಡಿ, ಫುಲ್ ಕೋಲ್ಡ್ ಆಗಿದೆ. ಈಗ ಇದನ್ನು ಈ ಥರ ಕಟ್ ಮಾಡೋಣ. ಸೊ ತುಂಬ ಕೋಲ್ಡ್ ಆಗಿದೆ. ಇದು ನಾನು ಹೇಳಿದ್ನಲ್ಲ ಇಬ್ಬನಿಗಿಡ್ತಾರೆ ಅಂತ, ಇಬ್ಬನಿಗಿಟ್ಟರು ಕೂಡ ಇಷ್ಟೇ ಕೋಲ್ಡ್ ಆಗಿರುತ್ತೆ. ನೋಡಿ ಪೀಸ್ ಹೇಗೆ ಬರ್ತಾಯಿದೆ ಅಂತ, ತುಂಬ ಸ್ಮೂತಾಗಿ ಚೆನ್ನಾಗಿದೆ. ಇದಕ್ಕೆ ತುಪ್ಪ ಮತ್ತು ಹಾಲನ್ನು ಹಾಕ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ನಾನು ಹಾಕಿಟ್ಕೊಂಡಿದ್ದೀನಿ ಹಾಲು ಮತ್ತು ತುಪ್ಪನ. ಇಲ್ಲ ಬರೀ ತುಪ್ಪದ ಜೊತೆ ಆದರೂ ತಿನ್ಬೋದು, ಇಲ್ಲ ಅಂತಂದರೆ ಹಾಗೇನೂ ತಿನ್ಬೋದು.
ನೋಡಿ ರುಚಿಯಾಗಿರುವಂಥ ಇಬ್ಬನಿ ಹಿಟ್ಟು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.